ಇಲ್ಲಿ ನಿಮಗೆ ಈ ಥರ ಕೇಳ್ತಾರೆ, ಇವ್ಯಾಲ್ಯುಯೇಟ್ ಇಂಟೆಗ್ರಲ್ ಆಫ್ 1 to 1 to 3 x y ಸ್ಕ್ವೇರ್ ಡಿ ಎಕ್ಸ್ ಡಿ ವೈ ಅಂತ ಕೇಳ್ತಾರೆ. ಸ್ಟಾರ್ಟ್ ಮಾಡೋದು ಹಿಂಗೆ ನೋಡ್ಕೊಳ್ಳಿ. ಸೊಲ್ಯೂಷನ್ ಅಂತ ಬರ್ಕೋಬೇಕು. I is equal to 1 to 2 1 to 3 x y ಸ್ಕ್ವೇರ್ ಡಿ ಎಕ್ಸ್ ಡಿ ವೈ. ಇಲ್ಲಿ ಕಾನ್ಸ್ಟೆಂಟ್ಸ್ ಇದ್ರೆ ಫುಲ್ ಬರೆದ್ಬಿಟ್ಟು ಇದು ಫಸ್ಟ್ ಬರೀರಿ ಎಕ್ಸ್, ಇಲ್ಲಿ ವೈ ಲಿಮಿಟ್ ಕಾನ್ಸ್ಟೆಂಟ್ಸ್ ಇದ್ರೆ ಆ ಥರ ಮಾಡಬೇಕು. ಈಗ ಫಸ್ಟ್ I is equal to y is equal to 1 to 2. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡೋದು. ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ, ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಬೇರೆದು ಹಂಗೆ ಬರ್ಕೋಬೇಕು. ಎಕ್ಸಾಂಪಲ್ ವೈ ಸ್ಕ್ವೇರ್ ಹಂಗೆ ಬರ್ಕೋಬೇಕು, ಎಕ್ಸ್ಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಬೈ 2, ಲಿಮಿಟ್ ಬಂದು 1 to 3, ಇಲ್ಲಿ ಡಿ ವೈ ಬರೀಬೇಕು. ಇಲ್ಲಿ ಇಂಟಿಗ್ರೇಟ್ ಮಾಡಿರೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ವಾ, ಬೇರೆದನ್ನ ಆಚೆ ಬರ್ಕೊಳ್ಳಿ. ಅಂದರೆ ವೈ ಸ್ಕ್ವೇರ್ ಬೈ 2ನ ಆಚೆ ತಗೊಳ್ಳಿ, ಎಕ್ಸ್ ಸ್ಕ್ವೇರ್ಗೆ ಈ ಥರ ಸಪ್ರೇಟ್ ಮಾಡಿ ಈ ಥರ ಲಿಮಿಟ್ ಬರೀರಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದು ಫಸ್ಟು, ಇಲ್ಲಿ ಇಂಟಿಗ್ರೇಟ್ ಮಾಡ್ತಿರೋದು. ಅದಕ್ಕೇನು ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಬೇರೆದು ಹಂಗೆ ಬರ್ಕೋಬೇಕು. ಎಕ್ಸಾಂಪಲ್ ವೈ ಸ್ಕ್ವೇರು, ಎಕ್ಸು ಇಂಟಿಗ್ರೇಷನ್ ವೇರಿ ಆಗುತ್ತೆ ಎಕ್ಸ್ ಸ್ಕ್ವೇರ್ ಬೈ 2. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಎಕ್ಸ್ನ ಒಂದು ಕಡೆ ಮಾಡ್ಕೋಬೇಕು. ಅಂದರೆ ವೈ ಸ್ಕ್ವೇರ್ ಬೈ 2 ಆಚೆ ತಗೊಳ್ಳಿ, ಎಕ್ಸ್ ಸ್ಕ್ವೇರ್ಗೆ ಲಿಮಿಟ್ ಹಾಕಿ 1 to 2. ಇಲ್ಲಿ ವೈ ಸ್ಕ್ವೇರ್ ಬೈ 2 ಹಂಗೆ ಇರಲಿ. ಈಗ ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕಿ 3 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9, 1 ಸ್ಕ್ವೇರ್ ಅಂದರೆ 1, 9 ಮೈನಸ್ 1 ಅಂದರೆ 8. ವೈ ಸ್ಕ್ವೇರ್ ಬೈ 2 ಇಂಟು 8 ಡಿ ವೈ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 8/2ನ ಹಾಕಿ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋದು. ವಿತ್ ರೆಸ್ಪೆಕ್ಟ್ ಟು ವೈ ಹೆಂಗೆ ಮಾಡ್ತೀವಿ ಅಂದರೆ, ಬೇರೆ ವೈ ಮಾತ್ರ ಬೇರೆ ಆಗುತ್ತೆ, ಬೇರೆದು ಹಂಗೆ ಇರುತ್ತೆ. ವೈ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಬಂದು ವೈ ಕ್ಯೂಬ್ ಬೈ 3, ಲಿಮಿಟ್ ಬಂದು 1 to 8/2 3s 6. ವೈ ಜಾಗದಲ್ಲಿ 2 ಹಾಕಿ ಮೊದಲು, ಆಮೇಲೆ 1 ಹಾಕಿ. 8/6 ಇಂಟು 2 ಕ್ಯೂಬ್ ಅಂದರೆ 8, 1 ಕ್ಯೂಬ್ ಅಂದರೆ 1, 7. 8/6 ಇಂಟು 7 ಕ್ಯಾಲ್ಸಿಲ್ ಮಾಡಿದ್ರೆ ಎಷ್ಟು ಬರುತ್ತೆ, ನಾನೇ ಬರೀತೀನಿ ನೋಡ್ತೀನಿ, 28/3 ಬರುತ್ತೆ. ಅಷ್ಟೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ಮಾಡೋಣ. ಇವ್ಯಾಲ್ಯೂಯೇಟ್ (1 to 2) 0 to 2 minus y xy dx dy. ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ I is equal to ಅಂತ ಬರ್ತೀವಿ, 1 to 2 0 to 2 minus y. ಇಲ್ಲಿ ನೋಡಿ XY ಇದು ಬರೀಬಾರ್ದು. ವೇರಿಯೇಬಲ್ ಬಂದರೆ ಇದೆರಡು ಬರೆಯೋಕ್ಕೆ ಮುಂಚೆ ಇಲ್ಲಿ ಮಾಡ್ಕೋಬೇಕು. ಯಾವಾಗ ಇಲ್ಲಿ ವೇರಿಯೇಬಲ್ ಕಾನ್ಸ್ಟೆಂಟ್ ಬಂದರೆ ಫುಲ್ ಬರೆದ್ಬಿಟ್ಟು ಈ ಥರ ಬರ್ಕೋಬೋದು. ಈಗ ಎಕ್ಸಾಂಪಲ್ ಇಲ್ಲಿ ಕಾನ್ಸ್ಟೆಂಟ್ಸ್ ಇದೆ, ಈ ಕಾನ್ಸ್ಟೆಂಟ್ ಅಂದರೆ ಇಲ್ಲಿ XY ಇರಲ್ಲ, ಅವಾಗ ಫುಲ್ ಬರೆದ್ಬಿಟ್ಟು ಫಸ್ಟ್ ಇದಕ್ಕೆ ಅಂದರೆ ಎಕ್ಸಾಂಪಲ್ಲು ಎಕ್ಸು ಆಮೇಲೆ ವೈ ಈ ಥರ ಮಾಡಬೇಕು. ಕಾನ್ಸ್ಟೆಂಟ್ ಇದೆ. ವೇರಿಯೇಬಲ್ ಇದ್ದರೆ ಈ ಥರ, ವೇರಿಯೇಬಲ್ ಇದ್ದರೆ ಫಸ್ಟ್ ನೀವು ಇಲ್ಲಿ ಗಂಟ ಬರೆದು ಫಸ್ಟ್ ಇದು ಡಿಸೈಡ್ ಮಾಡಿ. ಇಲ್ಲಿ ವೈ ಇದ್ದರೆ ವೈ ಇರಬಾರ್ದು, ಕಂಪಲ್ಸರಿ ಏನಿರಬೇಕು ಎಕ್ಸ್ ಇರಬೇಕು, ಮಿಕ್ಕಿದ್ದು ಯಾವುದು ವೈ ಅಲ್ವಾ. ಈ ಥರ ಡಿಸೈಡ್ ಮಾಡಬೇಕು. ಫಸ್ಟ್ ಇದು ಬರಬೇಕು, ಆಮೇಲೆ ಇದು ಬರಬೇಕು. ಅಂದರೆ ಫಸ್ಟ್ ಏನು ಬರುತ್ತೆ ಡಿ ಎಕ್ಸ್, ಆಮೇಲೆ
dy. I is equal to y is equal to 1 to 2. ಈಗ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಹೆಂಗೆ ಮಾಡ್ತೀವಿ ಅಂದರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಬೇರೆದು ಏನಾದರೂ ಮಲ್ಟಿಪ್ಲೈ ಇದ್ದರೆ ಹಂಗೆ ಇಟ್ಕೋಬೇಕು. ಎಕ್ಸ್ ಮಾತ್ರ ವೇರಿ ಆಗುತ್ತೆ. ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಅದರ ಅರ್ಥ ಬೇರೆ ಏನಾದರೂ ಮಲ್ಟಿಪ್ಲೈ ಇದ್ದರೆ ಹಂಗೆ ಇಟ್ಕೋಬೇಕು. ಅಂದರೆ ವೈನ ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ ವೇರಿಯೇಷನ್ ಏನು ಇಂಟಿಗ್ರೇಷನಲ್ಲಿ ಎಕ್ಸ್ ಸ್ಕ್ವೇರ್ ಬೈ 2. ಲಿಮಿಟ್ ಬಂದು 0 to 2 minus y dy. ಇಲ್ಲಿ ನಾವು ಮಾಡಿದ್ದು ಇಂಟಿಗ್ರೇಷನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದಕ್ಕೆ ಏನು ಮಾಡಬೇಕು, ಎಕ್ಸ್ನ ಬಿಟ್ಟು ಬೇರೆದನ್ನ ಆಚೆ ತಗೋಬೇಕು. ಎಕ್ಸಾಂಪಲ್ y/2ನ ಆಚೆ ತಗೊಳ್ಳಿ. ಈಗ ಎಕ್ಸ್ಗೆ ಲಿಮಿಟ್ ಹಾಕಿ, ಅಪ್ಪರ್ ಲಿಮಿಟು 2 minus y whole square 0 square dy. I is equal to, ನೋಡಿ ಇಂಟಿಗ್ರೇಟ್ ಫಸ್ಟು, ಆಮೇಲೆ y/2ನ ಆಚೆ ತಗೊಂಡು ಎಕ್ಸ್ ಸ್ಕ್ವೇರ್ನ ಒಳಗಡೆ ಬರ್ಕೋಬೇಕು, ಆಮೇಲೆ ಲಿಮಿಟ್ ಅಪ್ಲೈ ಮಾಡಬೇಕು. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಇಲ್ಲಿ ಹೆಂಗೆ ಇಂಟೆಗ್ರಲ್ ಆಫ್ y is equal to 1 to 2, y/2 ಹಂಗೆ ಇರಲಿ, y minus b whole square ಅಂದರೆ a minus b whole square ಅಂದರೆ ಫಾರ್ಮುಲಾ a square plus b square minus 2ab. ಇಲ್ಲಿ a ಅಂದರೆ 2, b ಅಂದರೆ 5. a minus b whole square ಅಂದರೆ a square plus b square minus 2ab ಅಂದರೆ a ಅಂದರೆ 2 square ಪ್ಲಸ್ b ಅಂದರೆ y square ಮೈನಸ್ 2 ಇಂಟು a ಅಂದರೆ 2 ಮತ್ತು b ಅಂದರೆ y ಮೈನಸ್ 0 ಸ್ಕ್ವೇರ್ ಅಂದರೆ 0ನೇ ಆಗುತ್ತೆ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab, 2 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2 ಇಂಟು y ಅಂತ ಬರುತ್ತೆ. ಮೈನಸ್ 0 ಬರೋದು ನಡೀತಿಲ್ಲ ಅಂದರೆ dy. ಈಗ ಇದಾದಮೇಲೆ ಏನಿದೆ ಸರಿ, ಏನಿದೆ dy ಇದೆ, dy. ನೆಕ್ಸ್ಟ್ ನಾನು ನೀಟಾಗಿ ಸಿಂಪ್ಲಿಫೈ ಮಾಡಿ ಲಾಸ್ಟಲ್ಲಿ ಇಂಟಿಗ್ರೇಟ್ ಮಾಡಿ. y is equal to 1 to 2 y/2, ಇಲ್ಲಿ 2 ಸ್ಕ್ವೇರ್ ಅಂದರೆ 4 y ಸ್ಕ್ವೇರ್ ಮೈನಸ್ 4y dy. y/2 ಇಂಟು 4 ಅಂದರೆ 4y/2, y/2 ಇಂಟು y ಸ್ಕ್ವೇರ್ ಅಂದರೆ y³/2, y/2 ಇಂಟು 4y ಅಂದರೆ 4y ಸ್ಕ್ವೇರ್ ಬೈ 2. ನೋಡಿ y/2 ಇಂಟು 4 ಅಂದರೆ 4y/2, y/2 ಇಂಟು y ಸ್ಕ್ವೇರ್ ಅಂದರೆ y³/2 ಮೈನಸ್ 4y ಸ್ಕ್ವೇರ್ ಬೈ 2. ಇದು 2 ಕ್ಯಾನ್ಸಲ್ ಮಾಡ್ಬೋದು, ಲಾಸ್ಟಲ್ಲಿ ಕ್ಯಾನ್ಸಲ್ ಮಾಡ್ಬೋದಲ್ಲ, ಅದಕ್ಕೆ ಸುಮ್ಮನೆ ಹೆಂಗಿದೆ ಹಂಗೆ ಇರಲಿ ಬಿಡಿ. 2 1 2 2 ಅಂತಾನು ಬೇಕಾದ್ರೆ ಮಾಡ್ಬೋದು. ಈಗ ಇಂಟಿಗ್ರೇಟ್ ಮಾಡೋದು. ಇಂಟಿಗ್ರೇಟ್ ಮಾಡೋದು ಹಿಂಗೆ ಅಂದರೆ ಬರೀ y ವೇರಿ ಆಗುತ್ತೆ, yಗೆ ಮಲ್ಟಿಪ್ಲೈ ಇರೋದು ಹಂಗೆ ಇಟ್ಕೋಬೇಕು. ಅಂದರೆ 4/2 ಹಂಗೆ ಇಟ್ಕೋಬೇಕು. y ವೇರಿ ಆಗೋದು ಯಾವ ಥರ, ಇಂಟಿಗ್ರೇಷನಲ್ಲಿ y ಸ್ಕ್ವೇರ್ ಬೈ 2. ಇಲ್ಲೂ y ಇದೆ, y ಇದ್ದರೆ y ಮಾತ್ರ ವೇರಿ ಆಗುತ್ತೆ. ಅಂದರೆ ಬೇರೆದನ್ನ ಹಂಗೆ ಇಟ್ಕೋಬೇಕಂದ್ರೆ ಇಲ್ಲಿ ಬೇರೆದಿರೋದು 2 ಅಲ್ವಾ, ಕೆಳಗಡೆ 2 ಇದ್ದರೆ ಅದನ್ನ 1/2 ಅಂತ ಕನ್ಸಿಡರ್ ಮಾಡಬೇಕು. y³ ಯಾವ ಥರ ವೇರಿ ಆಗುತ್ತೆ, y⁴/4. ಇಲ್ಲಿ y ಇದ್ದರೆ y ಮಾತ್ರ ವೇರಿ ಆಗುತ್ತೆ. ಅರ್ಥ ಏನು, ಬೇರೆದು 4/2ನ ಆಚೆ ತಗೊಂಡು y ಸ್ಕ್ವೇರ್ಗೆ ಮಾತ್ರ ವೇರಿ ಮಾಡಬೇಕು. ಇಂಟಿಗ್ರೇಷನಲ್ಲಿ y ಸ್ಕ್ವೇರ್ ವೇರಿಯೇಷನ್ ಬಂದು y³/3. ಇಲ್ಲಿ ಇಂಟಿಗ್ರೇಟ್ ಇದು ಲಿಮಿಟ್ ಹಾಕಬೇಕು 1 to 2. ಈಗ ಲಿಮಿಟ್ ಅಪ್ಲೈ ಮಾಡೋ ಪ್ರೊಸೀಜರ್ ಹೆಂಗೆ ಅಂದರೆ ಬರೀ y ಟರ್ಮ್ನ ಬ್ರಾಕೆಟಲ್ಲಿ ಇಟ್ಕೊಂಡು ಬೇರೆ ಟರ್ಮ್ನ ಆಚೆ ತಗೊಬಿಡ್ಬೇಕು. 4 2 2s are 4, y ಸ್ಕ್ವೇರ್ಗೆ ಲಿಮಿಟ್ ಬರಿಬೇಕು ಈ ಥರ. 1 2 4s are 8, ಬರೀ y⁴ ಗೆ ಲಿಮಿಟ್ ಬರಿಬೇಕು.
4 2 3 6 ಬರೀ y ಕ್ಯೂಬ್ಗೆ ಲಿಮಿಟ್ ಬರೀಬೇಕು 1 to 2 ಏನಾಗುತ್ತೆ ಇದು I is equal to 4 by 4 into 2 square minus 1 square 1 by 8 into ಇಲ್ಲಿ ನೋಡಿ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಬೇರೆದು ಹಂಗೆ ಬರ್ಕೋತಾ ಇದ್ದೀನಿ y ಜಾಗದಲ್ಲಿ 2 ಆಮೇಲೆ 1 y ಜಾಗದಲ್ಲಿ 2 ಆಮೇಲೆ 1 y ಜಾಗದಲ್ಲಿ 2 ಆಮೇಲೆ 1 ಆಗ್ತಾ ಇದೆ 2 power 4 minus 1 power 4 4 by 6 2 cube minus 1 cube ಈಗ ಫೈನಲ್ ಆನ್ಸರ್ ಬಂದು ಐಗೆ 5 by 24 5 by 20 next question evaluate 0 to 1 0 to 3 x cube y cube dx dy first I is equal to ಬರ್ಕೊಳ್ಳಿ 0 to 1 0 to 3 x cube y cube ಕಾನ್ಸ್ಟೆಂಟ್ ಇದ್ರೆ ಫುಲ್ ಬರ್ಕೋಬಿಡಿ ಮೊದಲು ಆಮೇಲೆ ಇದು ಇಲ್ಲಿರೋದನ್ನ ಇಲ್ಲಿ ಬರೀರಿ x ಆಮೇಲೆ ಇಲ್ಲಿ y ಬರೀ ಆಮೇಲೆ ಇದನ್ನ ಕಾನ್ಸ್ಟೆಂಟ್ ಇದ್ರೆ ಈ ಥರ ಮಾಡಿ ಈಗ I is equal to y 0 to 1 ಈಗ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ x ಮಾತ್ರ x ಇದ್ರೆ x ಮಾತ್ರ ವೇರಿ ಆಗುತ್ತೆ ಬೇರೆದು ಹಂಗೆ ಇರುತ್ತೆ ಅಂದರೆ ಅದಕ್ಕೆ ಮಲ್ಟಿಪ್ಲೈರ್ ಅದು ಹಂಗೆ ಇರುತ್ತೆ ಅಂತ ಇಲ್ಲಿ y ಕ್ಯೂಬ್ ಹಂಗೆ ಇರುತ್ತೆ x ಮಾತ್ರ ವೇರಿ ಮಾಡಬೇಕು x ಕ್ಯೂಬ್ನ x ಕ್ಯೂಬ್ ವೇರಿಯೇಷನ್ ಬಂದು ಇಂಟಿಗ್ರೇಷನಲ್ಲಿ x ಪವರ್ 4 by 4 ಆಗುತ್ತೆ ಲಿಮಿಟ್ ಬಂದು 0 to 3 ಉಳಿಯೋದು dy ಇಂಟಿಗ್ರೇಟ್ ಮಾಡಿದಾಗ ಇದು ಮತ್ತೆ ಇದನ್ನ ತೆಗೆದುಬಿಡ್ಬೇಕು ನೀವು ಈಗ ಆದ ತಕ್ಷಣ ಈಗ ಲಿಮಿಟ್ ಅಪ್ಲೈ ಮಾಡೋಕ್ಕೆ ಮುಂಚೆ ಎಕ್ಸ್ನ ಒಂದು ಕಡೆ ಮಾಡ್ಕೋಬೇಕು y cube by 4 ಹಂಗೆ ಇರಲಿ ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಿದ್ಮೇಲೆ ನಾವು ಎಕ್ಸ್ಗೆ ಲಿಮಿಟ್ ಹಾಕಬೇಕು ಅದಕ್ಕೆ y cube by 4 ಬರೆದ್ಬಿಟ್ಟು x ಪವರ್ 4ನ ಬ್ರಾಕೆಟಲ್ಲಿ ಬರೆದು ಕೆಳಗಡೆ 0 ಇಲ್ಲಿ ಮೇಲ್ಗಡೆ 3 ಅಂತ ಬರ್ಕೋಬೇಕು ಮಿಕ್ಕಿರೋದನ್ನ ಇಲ್ಲಿ ಬರೀರಿ ಏನಿದೆ ಅದು dy ಇದೆ dy ಬರೀರಿ ನೆಕ್ಸ್ಟ್ ಈಗ ಲಿಮಿಟ್ ಅಪ್ಲೈ ಮಾಡಬೇಕು y cube by 4 ಹಂಗೆ ಇರಲಿ 3 power 4 minus 0 power 4 ಆಗಿ 3 power 4 ಅಂದರೆ 81 ಬರುತ್ತೆ ಈಗ ನೋಡಿ ವಿತ್ ರೆಸ್ಪೆಕ್ಟ್ ಟು y ಇಂಟಿಗ್ರೇಟ್ ಮಾಡೋದೇನಂದ್ರೆ y ಇದ್ರೆ y ಮಾತ್ರ ವೇರಿ ಆಗುತ್ತೆ ಬೇರೆದು ಹಂಗೆ ಇರುತ್ತೆ ಅರ್ಥ ಏನು 81 by 4 ಹಂಗೆ ಇರುತ್ತೆ y ಕ್ಯೂಬ್ ವೇರಿಯೇಷನ್ ಯಾವ ಥರ ಇರುತ್ತೆ ಅಂದರೆ ಇಂಟಿಗ್ರೇಷನ್ನಲ್ಲಿ y ಪವರ್ 4 by 4 ಲಿಮಿಟ್ 0 to 1 ಅಂದರೆ 81 by 4 4 16 ಬರ್ಕೊಂಡು y ಪವರ್ 4ಗೆ ಲಿಮಿಟ್ ಹಾಕಬೇಕು ನೋಡಿ 81 by 16 1 power 4 ಅಂದರೆ 1 0 power 4 ಅಂದರೆ 0 ಫೈನಲ್ ಆನ್ಸರ್ 81 by 16 ಅಷ್ಟೇ
ನೀಟಾಗಿ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಇದು. ನೋಡಿ, ಇದು ಮಾಡಿಬಿಟ್ರೆ ನೀವು ಡಬಲ್ ತುಂಬ ಈಸಿ ನಿಮಗೆ. ನೀಟಾಗಿ ನೋಡಿ, ಜಾಸ್ತಿ ಮಾಡಲ್ಲ, ಒಂದೆರಡು ಪ್ರಾಬ್ಲಮ್ ಮಾಡ್ತೀನಿ. 0 to x, 0 to x, 0 to x plus y. ಇಲ್ಲಿ ಎಕ್ಸ್ ವೈ ಇದ್ರೆ ಝೆಡ್ ಬರಿಬೇಕು. ನೋಡಿ, 3 ವೇರಿಯಬಲ್ ಎಕ್ಸ್ ವೈ ಝೆಡ್. ಇಲ್ಲಿ ಎಕ್ಸ್ ವೈ ಇದ್ರೆ ಎಕ್ಸು ಬರೆಯಂಗಿಲ್ಲ, ವೈನೂ ಬರೆಯಂಗಿಲ್ಲ, ಬರಿಬೇಕಾಗಿರೋದು ಝೆಡ್. ಈಗ ಝೆಡ್ ಹೋದರೆ ಉಳಿಯೋದು ಎಕ್ಸ್ ವೈ. ಇಲ್ಲಿ ಎಕ್ಸ್ ವೇರಿಯಬಲ್ ಇದ್ರೆ ಇಲ್ಲಿ ಎಕ್ಸ್ ಬರೆಯಂಗಿಲ್ಲ ಅಂದರೆ ವೈನೇ ಬರಿಬೇಕು, ಮಿಕ್ಕಿರೋದನ್ನ ಎಕ್ಸ್. ಇದು ಹೆಂಗಿದೆ ಹಂಗೆ ಇರಲಿ, e ಪವರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹಂಗೆ ಇರಲಿ. ಆಮೇಲೆ ಇದನ್ನ ಇಲ್ಲಿ ಬರಬೇಕು, ಇದನ್ನ ಇಲ್ಲಿ ಬರಿಬೇಕು, ಇದನ್ನ ಇಲ್ಲಿ ಬರಿಬೇಕು. ಅಂದರೆ ಫಸ್ಟ್ ಏನು ಬರುತ್ತೆ, ಡಿ ಝೆಡ್, ಆಮೇಲೆ ಡಿ ವೈ ಡಿ ಎಕ್ಸ್. ಇಲ್ಲಿ ಕೊಟ್ಟಿದ್ದಾರೆ, ಅವರು ಸೇಮೇ ಕೊಟ್ಟಿರ್ತಾರೆ, ಒಂದೊಂದ್ಸತಿ ಉಲ್ಟಾ ಮಾಡ್ಬಿಡ್ತಾರೆ ಇಲ್ಲಿ ಡಿ ಎಕ್ಸ್ ಡಿ ವೈ ಡಿ ಝೆಡ್, ಅವಾಗ ರಾಂಗ್ ಆಗಿಬಿಡುತ್ತೆ ಪ್ರಾಬ್ಲಮ್. ಅದಕ್ಕೆ ನಾನು ಹೇಳೋ ಪ್ರೊಸೀಜರ್ ಫಾಲೋ ಮಾಡಿ. ನೆಕ್ಸ್ಟ್ ಎಕ್ಸ್ 0 to a ಹಂಗೆ ಇರಲಿ, ವೈ 0 to x ಹಂಗೆ ಇರಲಿ. ಈ ಪವರ್ಗೆ ಇಂಟಿಗ್ರೇಷನ್ನು ಈ ಪವರೇ. ನಾಪ್ಕ ಇಟ್ಕೊಳ್ಳಿ, e ಪವರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ಗೆ ಇಂಟಿಗ್ರೇಟ್ ಮಾಡಬೇಕು. ಅದ್ರದ್ದು ಇಂಟಿಗ್ರೇಷನ್ ಏನಂದರೆ ಸೇಮ್ ಹೆಂಗಿದೆ ಹಂಗೆ ಬರೀಬೇಕು. ಲಿಮಿಟ್ ಏನಂದರೆ 0 to x ಪ್ಲಸ್ ವೈ, ಉಳಿಯೋದು ಡಿ ವೈ ಡಿ ಎಕ್ಸ್. ಈ ಥರ ಈ ಪವರ್ ಎಲ್ಲ ಬಂದರೆ ನೀವು ಲಿಮಿಟ್ನ ಯಾವ ಥರ ಅಪ್ಲೈ ಮಾಡಿ ಅಂದರೆ, ಫಸ್ಟ್ ಫುಲ್ ಇಲ್ಲಿಂದ ಈ ಗಂಟನೂ ಬರೀಬೇಕು. ಅಲ್ಲಿ ಝೆಡ್ ಇದ್ದರೆ ಎಕ್ಸ್ ಪ್ಲಸ್ ವೈ ಆಗಬೇಕು, ಮತ್ತು ಝೆಡ್ ಇದ್ದರೆ 0 ಆಗಬೇಕು. ಜ್ಞಾಪಕ ಇಟ್ಕೊಳ್ಳಿ. ಹೇಳಿ, ಐ ಈಸ್ ಈಕ್ವಲ್ ಟು ಎಕ್ಸ್ 0 to a, ವೈ 0 to x. ಫಸ್ಟ್ ಈ ಪವರ್ ಎಕ್ಸ್ ಪ್ಲಸ್ ವೈ, ಝೆಡ್ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಹಾಕಿ, ಮೈನಸ್ ಈ ಪವರ್ ಎಕ್ಸ್ ಪ್ಲಸ್ ವೈ, ಝೆಡ್ ಜಾಗದಲ್ಲಿ 0 ಹಾಕಿ, ಡಿ ವೈ ಇಂಟು ಡಿ ಎಕ್ಸ್. ನೀಟಾಗಿ ಬರೀರಿ ನೀವು. ನಾನು ಇಲ್ಲಿ ಜಾಗ ಸಾಕಾಗಲಿಲ್ಲ ಅಂತ ಇಲ್ಲಿ ಬರ್ತೀನಿ. ಇದು ಗೊತ್ತಾಯ್ತಾ? ಇದರಲ್ಲಿ ಇಂಟಿಗ್ರೇಷನ್ e ಪವರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಲಿಮಿಟ್ 0 to x ಪ್ಲಸ್ ವೈ. ಇದನ್ನ ತೆಗೆದುಬಿಡ್ಬೇಕು ಇಂಟಿಗ್ರೇಷನ್ ಆದ ತಕ್ಷಣ. ಇದು ಎಕ್ಸ್ ಪ್ಲಸ್ ವೈ ಹಾಕಬೇಕು ಝೆಡ್ ಜಾಗದಲ್ಲಿ, ಮೈನಸ್ ಇಲ್ಲಿಂದ ಇಲ್ಲಿ ಗಂಟನೂ ಬರೀಬೇಕು, e ಪವರ್ ಎಕ್ಸ್ ಪ್ಲಸ್ ವೈ, ಝೆಡ್ ಜಾಗದಲ್ಲಿ 0 ಆಗುತ್ತೆ. ಈಗ ಐ ಈಸ್ ಈಕ್ವಲ್ ಟು integral of x is equal to 0 to a, integral of y is equal to 0 to x. ನೋಡಿ, e ಪವರ್ x ಪ್ಲಸ್ ಎಕ್ಸ್ 2x ಆಗುತ್ತೆ, y ಪ್ಲಸ್ ವೈ 2y ಆಗುತ್ತೆ, e ಪವರ್ 2x ಪ್ಲಸ್ e ಪವರ್ 2y. ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ 0 ಅಂದರೆ ಬರೀ ಎಕ್ಸ್ ಪ್ಲಸ್ ವೈ. ಡಿ ವೈ ಬರುತ್ತೆ, ಆಮೇಲೆ ಡಿ ಎಕ್ಸ್. ಇದ್ರದ್ದು ಇಂಟಿಗ್ರೇಷನ್ ಏನಂದರೆ ಇದರದ್ದು e ಪವರ್ ಎಕ್ಸ್ ಪ್ಲಸ್ ವೈ, ಲಿಮಿಟ್ 0 to x ಬರೀ ಡಿ. ಇಲ್ಲಿ ನೋಡಿ, ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ ಈಗ ಇಂಟಿಗ್ರೇಷನ್ ಮಾಡಬೇಕು. ಫಸ್ಟ್ ಏನು ವೇರಿಯೇಬಲ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕು ಫಸ್ಟ್, ಆಮೇಲೆ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಆಗ್ಬಿಟ್ಟು ಲಿಮಿಟ್ ಆಗಬೇಕು. ನೀಟಾಗಿ ಲಿಮಿಟ್ ಅಪ್ಲೈ ಮಾಡಿ
ಸಿಂಪ್ಲಿಫೈ ಲಿಮಿಟ್ ಅಪ್ಲೈ ಮಾಡಿದ ತಕ್ಷಣ ಸಿಂಪ್ಲಿಫೈ ಆದ ತಕ್ಷಣ ಮತ್ತೆ ಇಂಟಿಗ್ರೇಟ್ ಮಾಡಬೇಕು. ಇದ್ರದ್ದು ಇಂಟಿಗ್ರೇಷನ್ ನೋಡ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ವೈ ಸೇಮ್ ಹೆಂಗಿದೆ ಹಂಗೆ ಈ ಪವರ್ಗೆ ಈ ಪವರೇ, ಆದರೆ ವೈಗೆ ಏನು ಮಲ್ಟಿಪ್ಲೈ ಇದೆ 2 ಇದೆ, ಅದಕ್ಕೆ ಡಿವೈಡೆಡ್ ಬೈ 2 ಮಾಡಬೇಕು. ಇಲ್ಲಿ ಇ ಪವರ್ ಎಕ್ಸ್ ಪ್ಲಸ್ ವೈಗೆ ಅದೇ ಇರುತ್ತೆ, ಯಾಕಂದರೆ ಇಲ್ಲಿ ವೈಗೆ ಮಲ್ಟಿಪ್ಲೈ ಇರೋದು 1, ಡಿವೈಡ್ ಬೈ 1 ಬರೋದು ನಡೀತೆ ಇಲ್ಲ ನಡೆಯುತ್ತೆ, ಅದಕ್ಕೆ ಡಿವೈಡ್ ಬೈ 1 ಬರೆಯೋಲ್ಲ ನಾವು. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡೋದು ಹೆಂಗೆ ನೋಡ್ಕೊಳ್ಳಿ. ಇಲ್ಲಿ 1/2ನ ಆಚೆ ತಗೊಳ್ಳಿ, ಇದನ್ನ ಒಳಗಡೆ ತಗೊಳ್ಳಿ, 0 to x ಹಾಕಿ, ಆಮೇಲೆ ಇ ಪವರ್ ಎಕ್ಸ್ ಪ್ಲಸ್ ವೈಗೆ 0 to x ಹಾಕಿ. ವೈ ಇರೋದನ್ನ ಒಂದೊಂದು ಕಡೆ ಮಾಡ್ಕೊಳ್ಳಿ, ವೈ ಇರೋದನ್ನ ಒಂದು ಕಡೆ ಮಾಡ್ಕೋಬೇಕು. ಈ ಪವರ್ ಇದ್ರೆ ಜೊತೆಗೆ ಮಾಡ್ಕೋಬಿಡಿ ಫುಲ್ಲು. ಅದು ಬಿಟ್ಟು ವೈ ರಿಲೇಟೆಡ್ ಬಿಟ್ಟು ಬೇರೆದನ್ನ ಆಚೆ ತಗೊಳ್ಳಿ ಲಿಮಿಟ್ ಅಪ್ಲೈ ಮಾಡಿದಾಗ. ಇಲ್ಲಿ ಲಿಮಿಟ್ ಅಪ್ಲೈ ಮಾಡ್ತಾರೆ, ಇದು ಇಂಟಿಗ್ರೇಷನ್, ಇದು ಇಂಟಿಗ್ರೇಷನ್, ಇದು ಲಿಮಿಟ್ ಅಪ್ಲೈ ಮಾಡ್ತಾರೆ. ಈಗ 1/2 ಹಂಗೆ ಇರಲಿ. ಲಿಮಿಟ್ ಅಪ್ಲೈ ಮಾಡೋದು ನೋಡಿ, ಇ ಪವರ್ 2 ಈಗ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿರೋದು ನಾವು ಇಂಟಿಗ್ರೇಟ್, ಅದಕ್ಕೆ ವೈ ಜಾಗದಲ್ಲಿ ಹಾಕಬೇಕು ಲಿಮಿಟ್. ಫಸ್ಟು ವೈ ಜಾಗದಲ್ಲಿ 2x ಹಾಕಬೇಕು, ಸಾರಿ ಎಕ್ಸ್ ಆಗಬೇಕು ವೈ ಜಾಗದಲ್ಲಿ. ಅವಾಗ ಇ ಪವರ್ 2x ಪ್ಲಸ್ 2 ಇಂಟು ವೈ ಜಾಗದಲ್ಲಿ ಎಕ್ಸ್ ಆಗುತ್ತೆ, 2x ಆಗುತ್ತೆ. ಇ ಪವರ್ 2x ಪ್ಲಸ್ ವೈ ಜಾಗದಲ್ಲಿ 0 ಆಗಬೇಕು, ಮೈನಸ್ ವೈ ಜಾಗದಲ್ಲಿ ಫಸ್ಟ್ ಎಕ್ಸ್ ಹಾಕಿ, ವೈ ಜಾಗದಲ್ಲಿ 0 ಹಾಕಿ. ಇದೊಂದು ಲಾಸ್ಟ್ ಪ್ರಾಬ್ಲಮ್ಮು, ನೀಟಾಗಿ ನೋಡ್ಕೊಳ್ಳಿ. 1/2 ಇಂಟು ಇಲ್ಲಿ ನೋಡಿ, ಇ ಪವರ್ 2x ಪ್ಲಸ್ 2x 4x ಆಗುತ್ತೆ, ಮೈನಸ್ 2x ಪ್ಲಸ್ 0 2x ಆಗುತ್ತೆ, ಮೈನಸ್ ಇ ಪವರ್ 2x ಮೈನಸ್ ಇ ಪವರ್ x ಇಂಟು ಡಿ ಎಕ್ಸ್. ಸರಿನಾ? ಸಾರಿ, ಈಗ ಮಲ್ಟಿಪ್ಲೈ ಮಾಡಿ. ಇದನ್ನ ಒನ್ ಬೈ ಟು ಇಂಟು ಇ ಪವರ್ ಎಕ್ಸ್ ಬಂದು ಇ ಪವರ್ 4x/2, ಇದು ಇ ಪವರ್ 2x/2, ಇದು ಮೈನಸ್ ಇ ಪವರ್ 2x, ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಪವರ್ ಎಕ್ಸ್. ಈಗ ಇಂಟಿಗ್ರೇಟ್ ಮಾಡಬೇಕು. ಇಲ್ಲಿ 1/2ನ ಆಚೆ ತಗೊಳ್ಳಿ, ಇ ಪವರ್ 4x ಇಂಟಿಗ್ರೇಷನ್ ಇ ಪವರ್ 4x/4, ಮೈನಸ್ 1/2 ಆಚೆ ತಗೊಳ್ಳಿ, ಇ ಪವರ್ 2xಗೆ ಇ ಪವರ್ 2x/2, ಇ ಪವರ್ 2xಗೆ ಇ ಪವರ್ 2x/2, ಇ ಪವರ್ ಎಕ್ಸ್ಗೆ ಬರೀ ಇ ಪವರ್ ಎಕ್ಸ್. ಇಲ್ಲಿ ಲಿಮಿಟ್ ಬಂದು 0 to a. ಇದು 1/2 ಆಚೆ ತಗೊಂಡು ಇ ಪವರ್ 4x/4, 1/2 ಇ ಪವರ್ 2x/2, ಇ ಪವರ್ 2x/2 ಇ ಪವರ್ ಎಕ್ಸ್, 1/2 4 8, e power 4x limit 0 to a, 1/4 e power 2x limit 0 to a. ಈಗ ಎಕ್ಸಾಕ್ಟಲ್ಲಿ ಎ ಆಗಬೇಕು ಮೊದಲು, ಆಮೇಲೆ 0. ಇ ಪವರ್ 0 ಅಂದರೆ 1 ಆಗುತ್ತೆ. ಇಲ್ಲಿ ಇ ಪವರ್ 0 ಅಂದರೆ 1 ಆಗುತ್ತೆ. ಇ ಪವರ್ 0 ಅಂದರೆ 1 ಆಗುತ್ತೆ. ಇಲ್ಲಿ 1/2 ಇ ಪವರ್ 2a, ಇಲ್ಲಿ ಪ್ಲಸ್ ಇ ಪವರ್ ಎ ಮೈನಸ್ ಇ ಪವರ್ 0 ಅಂದರೆ 1 ಆಗುತ್ತೆ. ನೋಡಿ, ಮುಗೀತು ಅಷ್ಟೇ. ಎಕ್ಸಾಕ್ಟಲ್ಲಿ ಎ ಆಗಬೇಕು, ಆಮೇಲೆ ಎಕ್ಸಾಕ್ಟಲ್ಲಿ 0 ಆಗಬೇಕು. ಎಕ್ಸಾಕ್ಟಲ್ಲಿ ಎ ಮೈನಸ್ ಇ ಪವರ್ 2a, ಇ ಪವರ್ 0 ಅಂದರೆ 1. ಆಮೇಲೆ ಏನು ಮಾಡಿ,
ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು e ಪವರ್ 4a/8 minus 1/8 minus e power 2a/4 minus into minus plus 1/4 minus e power 2a/2 plus 1/2 plus e power a minus 1 ಸಾಕಿಷ್ಟು ಮಾಡಿ. Thank you so much.